ಎರಡು ದೇಶಗಳು, ಒಂದು ಇರಾನ್ ಮತ್ತು ಇಸ್ರೇಲ್. ಡಿಫ್ರೆನ್ಸ್ ಏನು? ಇರಾನ್ ಪರಮಾಣು ಕಾರ್ಯಕ್ರಮದಲ್ಲಿ ಯಶಸ್ವಿ ಆಗಬೇಕು, ಪರಮಾಣನ್ನು ಹೊಂದಬೇಕು ಅಂತ 60% ಯುರೇನಿಯಂ ಪುಷ್ಟೀಕರಣ ಮಾಡಿ 90ಕ್ಕೆ ಏರಿಕೆ ಮಾಡೋದಕ್ಕೆ ರಹಸ್ಯವಾಗಿ ಕಾರ್ಯಾಚರಣೆ ಮಾಡ್ತಾ ಇದೆ ಅನ್ನೋದು ಅಮೆರಿಕಾದ ಗುಪ್ತಚರ ವರದಿಗಳು. ಅಮೆರಿಕ ಇವತ್ತು ಅದರ ಮೇಲೆ ದಾಳಿ ಮಾಡೋದಕ್ಕೆ ಅದು ಕೂಡ ಕಾರಣ. ಒಂದು, ಇದು ಇರಾನ್ನ ಪಾರ್ಟು. ಎರಡನೇದ್ದು ಇಸ್ರೇಲ್. ಇದುವರೆಗೂ ಕೂಡ ಅಧಿಕೃತವಾಗಿ ನನ್ನ ಬಳಿ ಪರಮಾಣು ಬಾಂಬ್ಗಳು ಇವೆ ಅಥವಾ ಇಲ್ಲ ಅಂತಲೂ ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ದ್ವಂದ್ವದ ನಿಲುವನ್ನು ಹೊಂದಿರುವಂತಹ ದೇಶ ಇಸ್ರೇಲ್. ಆದರೆ ಇಸ್ರೇಲ್ನ ಶಕ್ತಿ ಸಾಮರ್ಥ್ಯದ ಬಗ್ಗೆ ಬೇರೆ ಬೇರೆ ದೇಶಗಳಿಗೆ ಅರಿವಿದೆ. ಹಾಗಾದರೆ ಯಾವ ನ್ಯಾಯ ಇದು? ಇರಾನ್ ಯಾಕೆ ಪರಮಾಣನ್ನು ಹೊಂದಬಾರದು? ಬಹುಶಃ ಇಸ್ರೇಲ್ನ ಬಳಿ ಅಣುಬಾಂಬ್ಗಳು ಇದೆಯಾ? ಇದ್ದದ್ದಾದರೂ ಕೂಡ ಯಾಕೆ? ಹೆಂಗಾಯಿತು? ಡೀಟೇಲ್ಸ್ ನೋಡ್ತಾ ಹೋಗೋಣ. ಇಸ್ರೇಲ್ ಅಣುವಸ್ತ್ರ ರಹಸ್ಯ ಮತ್ತು ಅಸ್ಪಷ್ಟತೆ. ಒಂದು ಗೊಂದಲ ಇದೆ, ಅಸ್ಪಷ್ಟತೆ ಇದೆ. ಇದೆಯೋ ಇಲ್ಲವೋ ಎನ್ನುವಂತಹ ಗೊಂದಲದಲ್ಲಿ ಇಸ್ರೇಲ್ ಇದೆ. ಇಸ್ರೇಲ್ನ ನಾಯಕರುಗಳಿಗೆ ಅದು ಗೊತ್ತಿದೆ. ಇಸ್ರೇಲ್ ಬಳಿ ಅಣುಬಾಂಬ್ ಇದೆಯೋ ಇಲ್ಲ ಅಂತ ನಾವು ಹೇಳಲ್ಲ, ಇಲ್ಲ ಅಂತಲೂ ಕೂಡ ಹೇಳಲ್ಲ ಅಂತ ಇಸ್ರೇಲ್ನವರು ಹೇಳ್ಕೊಂಡಿರೋದು. ಯಾಕೆ ಅಂತ ಹೇಳಿದರೆ ಸ್ವಲ್ಪ ನೀವು ಗಮನಿಸಬೇಕು. 1950-60ರ ದಶಕದಲ್ಲಿ ಒಂದು ರಹಸ್ಯ ಕಾರ್ಯಾಚರಣೆಯನ್ನು ಅವರು ಮಾಡಿದರು. ಪರಮಾಣು ಯೋಜನೆಯನ್ನು ಆರಂಭ ಮಾಡಿದ್ರು. ಅದು ಸಾಕಷ್ಟು ವಿವಾದಾತ್ಮಕವಾಗಿತ್ತು ಮತ್ತು ಗೌಪ್ಯವಾಗಿ ಕೂಡ ಇತ್ತು ಅಂತ. ಅವತ್ತಿನ ಪ್ರೈಮ್ ಮಿನಿಸ್ಟರ್ ಡೇವಿಡ್ ಬೆನ್ ಗುರಿಯನ್ ಇವರು ಒಂದು ಪ್ರದೇಶ, ನೆಗೆವ್ ಮರುಭೂಮಿಯ ಡಿಮೋನಾ ಎಂಬುವಂಥ ಒಂದು ಪಟ್ಟಣ, ಅಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ ಪರಮಾಣು ರಿಯಾಕ್ಟರ್ಗಳನ್ನು ಶುರು ಮಾಡುವ ಪ್ರಯತ್ನವನ್ನು ಮಾಡ್ತಾರೆ. ಈ ಪರಮಾಣು ರಿಯಾಕ್ಟರ್ಗಳ ಶುರು ಮಾಡುವುದಕ್ಕೆ ಅಮೆರಿಕಕ್ಕೆ ಇದು ಗೊತ್ತಾಗುತ್ತೆ, ಬೇರೆ ಬೇರೆ ಪಾಶ್ಚಿಮಾತ್ಯ ದೇಶಗಳಿಗೆ ಗೊತ್ತಾಗುತ್ತೆ ಅಂತ ಹೇಳಿ ಇದೊಂದು ಟೆಕ್ಸ್ಟೈಲ್ ಪಾರ್ಕ್, ಇದು ಟೆಕ್ಸ್ಟೈಲ್ ಪಾರ್ಕು ಮತ್ತು ಮರುಭೂಮಿ ಸಂಶೋಧನೆಯ ಕೇಂದ್ರ ಅಂತ ಜಗತ್ತಿಗೆ ಅದನ್ನು ಮರೆಮಾಚುವ ಪ್ರಯತ್ನವನ್ನು ಅವತ್ತು ಬೆನ್ ಗುರಿಯನ್ ಮಾಡ್ತಾ ಬಂದಿದ್ದರು. ಬೆನ್ ಗುರಿಯನ್ ಮಾಡ್ತಾ ಬಂದು 56ರಲ್ಲಿ ಏನಾಗುತ್ತೆ, ಸೂಯೆಜ್ ಕಾಲುವೆಯ ಬಿಕ್ಕಟ್ಟು ಶುರುವಾಗುತ್ತೆ. ಈ ಬಿಕ್ಕಟ್ಟಿನ ನಂತರ ಫ್ರಾನ್ಸ್ ಇಸ್ರೇಲ್ನವರಿಗೆ ಸಹಾಯ ಮಾಡ್ತಾರೆ. ಆ ಸಹಾಯದ ನಂತರ ಅಮೆರಿಕಾದವರು ಅಲ್ಲಿ ಭೇಟಿ ಕೊಡ್ತಾರೆ. ಅಲ್ಲೇನೋ ಕಾರ್ಯಾಚರಣೆಗಳೆಲ್ಲ ನಡೀತಾ ಇರುತ್ತೆ. ಅಮೆರಿಕಾದವರು ಭೇಟಿ ಕೊಡ್ತಾರೆ. ಅಮೆರಿಕಾ ಭೇಟಿಯವರು ಕೊಟ್ಟಂತಹ ಸಮಯದಲ್ಲಿ ಇಸ್ರೇಲ್ನವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅದರ ಭಾಗವಾಗಿ ಒಂದು ನಕಲಿ ಗೋಡೆಗಳನ್ನು ನಿರ್ಮಾಣ ಮಾಡ್ತಾರೆ. ನಕಲಿ ಗೋಡೆಗಳನ್ನು ನಿರ್ಮಾಣ ಮಾಡಿ ನಾವು ಪರಮಾಣುವನ್ನು ಆಡ್ತಾನೇ ಇಲ್ಲ ಅಂತ ಅಮೆರಿಕಾಗೆ ತಿಳಿಸೋ ಪ್ರಯತ್ನ. ಅದಾದಮೇಲೆ ಅಮೆರಿಕಾಗೆ ಅದು ಗೊತ್ತಾಗುತ್ತೆ. ಅಮೆರಿಕ ಗೊತ್ತಾದ ಮೇಲೆ ಖಚಿತ ಮಾಹಿತಿ ಅವರಿಗೆಲ್ಲ ಸಿಗುತ್ತೆ. ಇವೆಲ್ಲ ಬೆಳವಣಿಗೆಗಳಾದ ನಂತರ ಆ ವಿಚಾರದಲ್ಲಿ ಕೆಲವೊಂದಿಷ್ಟು ಗೊಂದಲಗಳೆಲ್ಲ ಮುಂದುವರೆದಿದೆ. ಹಾಗಾದರೆ ಇರಾನ್ಗೆ ಯಾಕಿಲ್ಲ ಅಣುಬಾಂಬ್ ಅವಕಾಶ? ಇಸ್ರೇಲ್ಗಿದ್ರೂ ಕೂಡ ಯಾಕೆ ಇರಾನ್ಗಿಲ್ಲ ಅಂತ ಇದನ್ನು ಅನೇಕ ಬಾರಿ ನಾನು ಹೇಳಿದ್ದೀನಿ. 1968ರಲ್ಲಿ ಒಂದು ಪರಮಾಣು ಒಪ್ಪಂದ ಆಗಿದೆ. ಏನು ಪರಮಾಣು ಒಪ್ಪಂದ? ಅಲ್ಲಿಯ ತನಕ ಯಾವ್ಯಾವ ದೇಶಗಳು ಪರಮಾಣುವನ್ನು ಹೊಂದಿದ್ವು, 5 ದೇಶಗಳು, ಅವುಗಳನ್ನು ಹೊರತುಪಡಿಸಿ ಬೇರೊಂದು ಯಾವುದೇ ದೇಶಗಳು ಕೂಡ ಪರಮಾಣು ಸಶಕ್ತ ದೇಶ ಆಗಬಾರದು, ಪರಮಾಣುವನ್ನು ತಯಾರು ಮಾಡಬಾರದು ಅನ್ನುವಂಥ ಒಂದು ಒಪ್ಪಂದ ಆಗಿತ್ತು. ಆ ಒಪ್ಪಂದಕ್ಕೆ ಇರಾನ್ ಅವತ್ತು ಸಹಿ ಹಾಕಿತ್ತು ಅನ್ನುವಂಥದ್ದು ಒಂದು ಕಾರಣ ಇದೆ. ಸಹಿ ಹಾಕಿತ್ತು. ಈ ಕಾರಣಕ್ಕಾಗಿ ಅವರು ಅಣುಬಾಂಬನ್ನು ಹೊಂದಬಾರದು, ಪರಮಾಣನ್ನು ಹೊಂದಬಾರದು ಅನ್ನುವಂಥದ್ದು ಒಂದು ಕಾರಣ. ಅಮೆರಿಕದ ದೃಷ್ಟಿಯಿಂದ ಯಾಕೆ ಹೊಂದಬಾರದು, ಯಾಕೆ ಇವತ್ತು ದಾಳಿ ಆಗ್ತಾ ಇದೆ? ಒಂದು, ಸೌದಿ ಅರೇಬಿಯಾ ಅನೇಕ ಬಾರಿ ಹೇಳ್ಕೊಂಡಿದೆ, ಒಂದು ವೇಳೆ ಇರಾನ್ ಪರಮಾಣನ್ನು ತಯಾರು ಮಾಡಿದರೆ ಅವತ್ತಿನಿಂದಲೇ ನಾವು ಕೂಡ ಪರಮಾಣನ್ನು ತಯಾರು ಮಾಡ್ತೀವಿ ಅಂತ. ನಾಳೆ ಸೌದಿ ಅರೇಬಿಯಾ ಬಂದು, ಈಜಿಪ್ಟ್ ಬಂದು, ಬೇರೆ ಬೇರೆ UAE ಬಂದು, ಬೇರೆ ಬೇರೆ ದೇಶಗಳು ಎಲ್ಲರೂ ಕೂಡ ಪರಮಾಣು ಬಾಂಬ್ಗಳನ್ನು ತಯಾರು ಮಾಡ್ತಾ ಹೋಗೋದಾದರೆ ಮಧ್ಯಪ್ರಾಚ್ಯದ ಬೇರೆ ಬೇರೆ ಕಡೆಗಳಲ್ಲಿ ಅಮೆರಿಕದ ಸೇನಾ ನೆಲೆಗಳಿದೆ ಅಲ್ವಾ, ಆ ಸೇನಾ ನೆಲೆಗಳು ಒಕ್ಕೂಟು ಹೋಗ್ಬೋದು ಎನ್ನುವಂತಹ ಆತಂಕ ಕೂಡ ಅಮೆರಿಕಕ್ಕಿದೆ. ಒಂದು. ಎರಡನೇ ಬೆಳವಣಿಗೆ, ಇರಾನ್ ನಾಳೆ ಈ ಪರಮಾಣು ಬಾಂಬ್ಗಳನ್ನು ಹೊಂದಿ ಅವುಗಳೇನಾದರೂ ಹೌತಿ, ಹಮಾಸ್ನವರು, ಹೆಜ್ಬುಲ್ಲಾ ಈ ಎಲ್ಲ ಸಂಘಟನೆಯವರಿಗೆ ಸಿಕ್ಕಿಬಿಟ್ರೆ ಅದು ಇಡೀ ಜಗತ್ತಿಗೆ ಎದುರು ಹಾಕಬಹುದಾದಂತಹ ಒಂದು ಭಯಾನಕ ಕಂಟಕ ಎನ್ನುವಂತಹ ವಿಶ್ಲೇಷಣೆಯೂ ಕೂಡ ಆಗುತ್ತೆ. ಎರಡನೇ ಕಾರಣ. ಮೂರನೇ ಕಾರಣ, ಇದೇ ಇರಾನ್ ನಾಳೆ ಇಸ್ರೇಲ್ನ ಅಸ್ತಿತ್ವದ ಬಗ್ಗೆ ಪ್ರಶ್ನೆ ಮಾಡ್ತಾ ಇದೆ. ಅವರು ನಾಳೆ ಇಸ್ರೇಲ್ ಮೇಲೆ ಪರಮಾಣು ಬಾಂಬ್ಗಳನ್ನು ಬಳಸಲ್ಲ ಅನ್ನುವಂತಹ ಗ್ಯಾರಂಟಿ ಏನು ಎನ್ನುವಂತಹ ಆತಂಕ ಸಹಜವಾಗಿ ಅಮೆರಿಕಕ್ಕಿದೆ. ಹೀಗಾಗಿ ನಾವು ಅವರಿಗೆ ಅವಕಾಶವನ್ನು ಕೊಡೋದಿಲ್ಲ ಅಂತ ಅಮೆರಿಕಾದವರು ಹೇಳ್ತಾ ಇರೋದು. ಮತ್ತೊಂದು ಕಡೆ ಇದರಲ್ಲಿ ಬೆಳವಣಿಗೆ ಏನಾಗಿದೆ ಅಂತ ಹೇಳಿದ್ರೆ ಅಣು ಕೇಂದ್ರಗಳ ಮೇಲೆ ಯುದ್ಧದ ಕಾರ್ಮೋಡ ಮುಂದುವರೆದಿದೆ. ನಾನು ಮೊನ್ನೆಯೂ ಕೂಡ ಹೇಳಿದ್ದೆ, 2025 ಜೂನ್ 21ನೇ ತಾರೀಕಿಗೆ ಅಮೆರಿಕಾದವರು ನಂಟಾಜ್, ಫೋರ್ಡ್, ಇಸ್ಫಹಾನ್ ಈ ಎಲ್ಲ ಕೇಂದ್ರಗಳ ಮೇಲೆ ರಹಸ್ಯವಾಗಿ ಕಾರ್ಯಾಚರಣೆಯನ್ನು ಮಾಡಿ ಅವುಗಳನ್ನು ಧ್ವಂಸ ಮಾಡೋ ಪ್ರಯತ್ನಕ್ಕೆ ಅಮೆರಿಕ ಮುಂದಾಗಿತ್ತು. ಇದೀಗ ಒನ್ಸ್ ಅಗೇನ್ ಡಿಮೋನಾ, ಇರಾನ್ನ ನಂಟಾಜ್ ಕೇಂದ್ರಗಳೆಲ್ಲ ಮುಖ್ಯ ಆಗಿದೆ. ಅಂದರೆ ಇಸ್ರೇಲ್ನ ಡಿಮೋನಾ, ಇರಾನ್ನ ನಂಟಾಜ್ ಈ ಅಣು ಕೇಂದ್ರಗಳ ಮೇಲೆ ಏನಾದರೂ ದಾಳಿ ಆದರೆ ವಿಕಿರಣದ ಅಪಾಯಗಳಾಗುತ್ತೆ. ಆ ವಿಕಿರಣದ ಏಷ್ಯಾ ಖಂಡಕ್ಕೆ, ಅದರಲ್ಲೂ ಭಾರತ, ಜಪಾನ್, ಚೀನಾ, ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳು. ಯಾಕೆ ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳು ಅಮೆರಿಕಾದ ಈ ಮಧ್ಯಸ್ಥಿಕೆ ಅಥವಾ ಅಮೆರಿಕಾದ ಜೊತೆಗೆ ಏನು ಯುದ್ಧ ಆಗ್ತಾ ಇದೆ ಶಾಂತಿಯಾಗಿ ಕನ್ವರ್ಟ್ ಮಾಡೋದಕ್ಕೆ ಯಾಕೆ ಪ್ರಯತ್ನ ಪಡ್ತಿದ್ದಾರೆ? ನಾಳೆ ಇದು ಹೆಚ್ಚು ಕಡಿಮೆ ಆಗಿಬಿಟ್ರೆ ಈಗ ಇರಾನ್ನವರು ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ.
ಈಗ ಏನಾದರೂ ನಮ್ಮ ಮೇಲೆ ಮತ್ತೊಂದು ಸರಿ ದಾಳಿ ಮಾಡುವ ಪ್ರಯತ್ನ ಆದರೆ ನಾವು ಯುರೇನಿಯಂ ಪುಷ್ಟೀಕರಣದಲ್ಲಿ ಮತ್ತಷ್ಟು ತೀವ್ರವಾಗಿ ಕೆಲಸವನ್ನು ಮಾಡ್ತೀವಿ, ಪರಮಾಣುವನ್ನು ಹೊಂದ್ತೀವಿ ಅಂತ ಅಲ್ಲಿ ಸ್ಪೀಕರ್ಗಳೆಲ್ಲವೂ ಕೂಡ ಕೊಟ್ಟಿರುವಂಥ ಹೇಳಿಕೆ. ಎಲ್ಲ ಹೆದರಿಕೆಗಳಿಗೆ ಯಾರಿಗಿದೆ ಅಂತೇಳಿ ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳಿದೆ. ನಾಳೆ ನಮ್ಮ ಮೇಲೆ ಅಮೆರಿಕಾಗೆ ನಾವು ಮಿತ್ರ ದೇಶ ಇದ್ದೀವಿ ಅನ್ನೋ ಕಾರಣಕ್ಕಾಗಿ ನಮ್ಮ ಮೇಲೆ ದಾಳಿ ಆಗಬಹುದು ಎನ್ನುವಂಥ ಆತಂಕ ಸುನ್ನಿ ಪ್ರಾಬಲ್ಯ ಇರುವಂಥ ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳಿದೆ, ಅದು ಏಷ್ಯಾ ಖಂಡಕ್ಕೂ ಇದೆ. ಹೀಗಾಗಿ 2 ಕೇಂದ್ರಗಳು, ಅದು ಡಿಯಾಗೋ ಮತ್ತು ಇರಾನ್ನ ನಂಟಾಜ್, ಇವುಗಳ ಮೇಲೆ ದಾಳಿ ಆದರೆ ದೊಡ್ಡ ಮಟ್ಟದ ಪರಿಣಾಮ ಆಗಬಹುದು ಎನ್ನುವಂಥದ್ದು ಒಂದು ಸುದ್ದಿ.